Hi, hello, namaste. Welcome back to Start Smart by Maitri Academy YouTube channel. Yeah, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅನ್ನೋ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ವಿ ಪಾರ್ಟ್ 1 ಅಲ್ಲಿ. ಪಾರ್ಟ್ 2 ಅಲ್ಲಿ ಯಾವ ರೀತಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನ ಕೇಳಿದ್ದಾರೆ, ಸೊ ನಾವು ಸಾಲ್ವ್ ಮಾಡೋ ಮೆಥಡ್ ಹೇಗಿರಬೇಕು, ಸೊ ಅದನ್ನ ಈ ಪಾರ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಪಾರ್ಟ್ 1 ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ, ಸೊ ಅದನ್ನ ನೋಡಿ ನೆಕ್ಸ್ಟ್ ನೀವು ನಂತರ ಈ ವಿಡಿಯೋನ ನೋಡಿದ್ರೆ ತುಂಬಾ ಯೂಸ್ ಆಗುತ್ತೆ. ಫಾರ್ಮುಲಾಸ್ ಎಲ್ಲ ಇದೆಯಲ್ಲ ಅದೆಲ್ಲ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅಂಡ್ ಫಾರ್ಮುಲಾಸ್ಗಳು ನಿಮ್ಗೆ ಕೂಡ ನೀಟಾಗಿ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಫಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ. ಫಸ್ಟ್ ಪ್ರಾಬ್ಲಮ್, ಇನ್ ವಾಟ್ ಟೈಮ್ ವಿಲ್ ₹8,000 give ₹2,400 as interest at the rate of 6% per annum. Simple interest is ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಈಸ್. ಸೊ ಇದನ್ನ ಕನ್ನಡಕ್ಕೆ ಕನ್ವರ್ಟ್ ಮಾಡೋಣ. ಇನ್ ವಾಟ್ ಟೈಮ್, ಎಷ್ಟು ಟೈಮಲ್ಲಿ ₹8,000 ₹8,000 ಅಂತ ಏನಿದೆ ಅದೇನಾಯ್ತು, ಇಲ್ಲಿ ನಮಗೆ ಅಸ್ಲಾಯ್ತು. ಅಸ್ಲು ಪ್ರಿನ್ಸಿಪಲ್ ಅಮೌಂಟ್ ಅಲ್ವಾ. ₹8,000 ₹2,400 ಸಿಂಪಲ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ದುಡ್ಡು, ಅದು ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, ₹2,400 ಅಟ್ ದ ರೇಟ್ ಆಫ್ 6% ಪರ್ ಆನ್ಯೂಮ್ ಅಂತ ಕೊಟ್ಟಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿದರ ಎಷ್ಟು, 6% ಪರ್ ಆನ್ಯೂಮ್ ಸಿಂಪಲ್ ಇಂಟ್ರೆಸ್ಟ್. ಆದ್ರೆ ಟೈಮ್ ಎಷ್ಟು ಟೈಮ್ ಅಲ್ಲಿ ನಮ್ಗೆ ₹2,400 ಇಂಟ್ರೆಸ್ಟ್ ಬಂತು ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದಾಗೆ ಅವ್ರು ಫಸ್ಟ್ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಫಸ್ಟ್ ಅದಷ್ಟು ನಾವು ಬರ್ಕೊಳ್ತಾ ಹೋಗೋಣ. ಫಸ್ಟ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಅಮೌಂಟ್. ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾರೆ, 8,000 ಕೊಟ್ಟಿದ್ದಾರೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, ₹2,400 ಕೊಟ್ಟಿದ್ದಾರೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು, ಇಲ್ಲಿ 6% ಪರ್ ಆನ್ಯೂಮ್. ನಾವು ಕಂಡುಹಿಡಿಬೇಕಾಗಿರೋದೇನಿಲ್ಲಿ, ನಾವು ಕಂಡುಹಿಡಿಬೇಕಾಗಿರೋದು ಟೈಮ್, ಎಷ್ಟು ಟೈಮ್ ಅಲ್ಲಿ ನಾವು ಅಷ್ಟು ಇಂಟ್ರೆಸ್ಟ್ ಅನ್ನ ಪೇ ಮಾಡಬೇಕಾಗತ್ತೆ ಅಂತ ಇದೆ. ಸೊ ಹಾಗಾದ್ರೆ ಫಸ್ಟ್ ಈಗ ಫಾರ್ಮುಲಾ ಬರ್ಕೊಳ್ಳೋಣ. ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ ನಮ್ಗೆ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR ಓವರ್ ಬೈ 100. ಸೊ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು, ಜಸ್ಟ್ ಕೊಟ್ಟಿರೋ ವ್ಯಾಲ್ಯೂಸ್ ಎಲ್ಲಾನು ಜಸ್ಟ್ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು, 8,000. ಟೈಮ್ ಎಷ್ಟು ನಾವು ಕಂಡುಹಿಡಿಬೇಕಾಗಿರೋದೇ ಅದು. ರೇಟ್ ಆಫ್ ಇಂಟ್ರೆಸ್ಟ್ ಏನು, 6% ಬೈ 100. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. 2020 ಗೆಟ್ ಕ್ಯಾನ್ಸಲ್. ವಾಟ್ಸ್ ದ ರಿಮೈನಿಂಗ್ ಅಮೌಂಟ್, ರಿಮೈನಿಂಗ್ ಎಷ್ಟು ಉಳ್ಕೊಳ್ಳುತ್ತೆ, ನಾವು ಕಂಡುಹಿಡಿಬೇಕಾಗಿರೋದು T. ಸೊ ಈ 80 ಮತ್ತೆ 6 ಏನಿದೆ ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಈ ಕಡೆಗೆ ಅಲ್ವಾ, ಈ ಕಡೆಗೆ ಕ್ರಾಸ್ ಮಲ್ಟಿಪ್ಲೈ. ಸೊ ಏನಾಗುತ್ತೆ, 2,400 ಬೈ 80 ಇಂಟು 6 ಆಗುತ್ತೆ. 00 ಗೆಟ್ ಕ್ಯಾನ್ಸಲ್. ಈಗ ನೀವು ಸಿಂಪ್ಲಿಫೈ ಮಾಡ್ತಾ ಹೋಗಿ. 8 ಇಂದ 24 ಡಿವೈಡ್ ಆಗುತ್ತಾ ಅದನ್ನ ನೋಡ್ಬೇಕು. ಆಗತ್ತಲ್ವಾ. 8 1s 8 3s. ಸೊ ಇನ್ನೆಷ್ಟು ಉಳ್ಕೋತಿಲ್ಲಿ, ಇಲ್ಲೊಂದು 0 ಇದೆ, ಸೊ 0 ಹಾಕೊಳ್ತೀರಾ. 8 3s 24 0. ಅಗೇನ್ 6 ಇದೆ ಇಲ್ಲಿ, 6 1s 6 5s 30. ಸೊ ಟೈಮ್ ಎಷ್ಟಾಯ್ತು ನಿಮ್ಗೆ, 5 ಇಯರ್. ಟೈಮ್ ಎಷ್ಟಾಯ್ತು, 5 ಇಯರ್. ಸೊ ಯಾವ ಆಪ್ಷನ್ ಸರಿ ಇದೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಇಷ್ಟು ಸಿಂಪಲ್ ಆಗಿರುತ್ತೆ ಒಂದೊಂದು ಕ್ವೆಶನ್ ನಿಮ್ಗೆ ಕೇಳೋದು. ಕಾಂಪ್ಲಿಕೇಟ್ ಲೆವೆಲ್ ಕ್ವೆಶನ್ಸ್ ಅನ್ನು ಮಾಡ್ತೀನಿ. ಫಸ್ಟ್ ಎಲ್ಲ ನಾನು ಸಿಂಪಲ್ ಆಗಿ ಯಾವ ರೀತಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ ಅದನ್ನ 1 by 1 ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್, ಇನ್ ವಾಟ್ ಟೈಮ್ will ₹20,000 give ₹4,800 as interest at the rate of 2% per annum simple interest. ಸೇಮ್ ಪ್ರೀವಿಯಸ್ ಅಲ್ಲಿ ನಾವೇನ್ ಮಾಡಿದೀವಿ ಅದೇ ತರ ಎಷ್ಟು ಟೈಮ್ಗೆ, ಈಗ 20,000 ಅಸಲ್ ಅಮೌಂಟ್, 20,000 ಅಸಲ್ ಅಮೌಂಟ್ ಕೊಟ್ಟಾಗ, ಅಸಲು ಮೀನ್ಸ್ ಪ್ರಿನ್ಸಿಪಲ್ ಕೊಟ್ಟಾಗ ₹4,800 ಎಷ್ಟು ನಮಗೆ ಬಡ್ಡಿ ಬರುತ್ತೆ. ಅದು ಎಷ್ಟು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ, 2% ಅಲ್ಲಿ. ಹಾಗಾದ್ರೆ ಎಷ್ಟು ಇಯರ್ಗೆ ಅವರು ಆ ದುಡ್ಡನ್ನ ತಗೊಂಡಿದ್ರು, ಟೈಮ್ ಅನ್ನ ನಾವಿಲ್ಲಿ ಕಂಡುಹಿಡಿಬೇಕು ಅಲ್ವಾ. ಸೊ ಕೊಟ್ಟಿರೋ ಇನ್ಫಾರ್ಮೇಶನ್ಸ್ ನ ಬರ್ಕೊಳ್ಳೋಣ. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಎಷ್ಟಾಯ್ತು, 20,000. ಸೊ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಇಲ್ಲಿ, 4,800. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು, 2%. ಸೊ ವಿ ನೀಡ್ ಟು ಫೈಂಡ್ ಔಟ್ ಹಿಯರ್ ಕ್ವೆಶನ್ ಮಾರ್ಕ್.
ಈ ತರ ಇನ್ಫಾರ್ಮೇಶನ್ ಏನ್ ಕಂಟೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಯಾವುದೇ ಶಾರ್ಟ್ ಟ್ರಿಕ್ಸ್ ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಬೆಟರ್ ಅಂದ್ರೆ ಇದೊಂದೇ, ಈಸಿಯಾಗಿ ಫಾರ್ಮುಲಾ ಗೊತ್ತಿದೆ, ಜಸ್ಟ್ ಆ ಫಾರ್ಮುಲಾಗೆ ಕೊಟ್ಟಿರೋ ಅಷ್ಟು ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ, ಇಲ್ಲೇ ಈಸಿಯಾಗಿ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ಸೊ ಈಗ ಇಲ್ಲಿ ಈ 2 0 ಕ್ಯಾನ್ಸಲ್, ಎರಡು ಕಡೆ ಈಕ್ವಲ್ ಇರೋದ್ರಿಂದ ಈ 2 0 ಕ್ಯಾನ್ಸಲ್ ಆಗುತ್ತೆ. ಸೊ ಟಿ ಇಸ್ ಈಕ್ವಲ್ ಟು ಇಲ್ಲಿ 48 ಇದೆ ಅಲ್ವಾ, ಇಲ್ಲಿ ಎಷ್ಟಿದೆ 48 ಇದೆ. ಓಕೆ, 48, ಈ 2 into 2 ಏನಾಯ್ತು 4 ಡಿವೈಡ್ ಮಾಡಿ, 4 1s 4 2s, ಸೊ ಟೈಮ್ ಎಷ್ಟು 12 year. ಟೈಮ್ ಎಷ್ಟಾಯ್ತು 12 year. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಅಲ್ವಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಆಗಿದೆ ನೋಡಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ ವಾಟ್ ಟೈಮ್ will rupees 15,000 give rupees 10,500 as interest at the rate of 10% per annum simple interest. ಇದು ಕೂಡ ಟೈಮ್ ಅನ್ನೇ ಕೇಳ್ತಾ ಇದ್ದಾರೆ. ಇಲ್ಲಿ 15,000 ದುಡ್ಡು ಕೊಡ್ತಾರೆ ಒಬ್ರು, ಸೊ ಅದಕ್ಕೆ ಅವ್ರಿಗೆ ಬಡ್ಡಿ ಬರೋದೆಷ್ಟು 10,500 ರೂಪಾಯಿ ಬಡ್ಡಿ ಬರುತ್ತೆ. ಎಷ್ಟು ಪರ್ಸೆಂಟ್ ಅಲ್ಲಿ ಕೊಡ್ತಾರೆ 10% ಅಲ್ಲಿ ಕೊಡ್ತಾರೆ. ಹಾಗಾದ್ರೆ ಎಷ್ಟು ಇಯರ್ಗೆ ಅವರು ಅಮೌಂಟ್ ಅನ್ನ ಇಸ್ಕೊಂಡಿದ್ರು ಅನ್ನೋದನ್ನ ಕೇಳಿದ್ದಾರೆ. ಸೊ ಇಲ್ಲೂ ಕೂಡ ನಾವು ಏನನ್ನ ಕಂಡುಹಿಡಿಬೇಕು, ಟೈಮ್ ಅನ್ನ ಕಂಡುಹಿಡಿಬೇಕು. ಸೊ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ PTR ಓವರ್ ಬೈ 100. ಫಾರ್ಮುಲಾ ಎಲ್ಲ ನೀವು ಎಕ್ಸಾಮ್ ಅಲ್ಲಿ ಹಾಕೊಳ್ಳೋದೇ ಬೇಕಾಗಿಲ್ಲ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು 10,500, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು 15,000 ಇಂಟು ಟೈಮ್ ಕಂಡುಹಿಡಿಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 10 by 100. 20 ಗೆಟ್ ಕ್ಯಾನ್ಸಲ್, ಈ 10 ಗೆಟ್ ಕ್ಯಾನ್ಸಲ್, ಇದು ಮತ್ತೆ ಈ 0 ಗೆಟ್ ಕ್ಯಾನ್ಸಲ್. ರಿಮೈನಿಂಗ್ ಉಳ್ಕೊಂಡದ್ದೆಷ್ಟು ನಿಮ್ಗೆ ಟಿ ಬೇಕು ನಮ್ಗೆ, ಸೊ 105 ಆಗೇ ಇರುತ್ತೆ. ಈ 15 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 15 7s ಎಷ್ಟು 105 ಅಲ್ವಾ. ಸೊ ಟೈಮ್ ಎಷ್ಟಾಯ್ತು ನಿಮ್ಗೆ ಇಲ್ಲಿ 7 year. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಇಷ್ಟೇ ಸಿಂಪಲ್ ಆಗಿ ಒಂದೊಂದ್ಸಲ ನಿಮ್ಗೆ ಕ್ವೆಶನ್ಸ್ ಅನ್ನ ಅವರು ಕೇಳ್ತಾರೆ. ಸೊ ಇಷ್ಟೇ ಈಸಿಯಾಗಿ ನೀವು ಆನ್ಸರ್ ಅನ್ನ ಮಾಡ್ಬೋದು. ನನಗೆ ಇದೇ ಬೆಟರ್, ನಿಮ್ಗೆ ಏನ್ ಫಾರ್ಮುಲಾ ಗೊತ್ತಿದೆ ಫಾರ್ಮುಲಾಗ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಅನ್ನ ಬರೀರಿ ಈ ರೀತಿ ಕ್ವೆಶನ್ಸ್ಗೆ. ನೆಕ್ಸ್ಟ್ ಕ್ವೆಶನ್. ವಾಟ್ ವುಡ್ ಬಿ ದ ಸಿಂಪಲ್ ಇಂಟ್ರೆಸ್ಟ್ ಅಕರ್ಡ್ ಇನ್ 4 year ಆನ್ ಪ್ರಿನ್ಸಿಪಲ್ rupees 18,440 at the rate of 15% per annum. ಈಗಲೂ ಕೂಡ ಅವ್ರು ಏನ್ ಕೇಳಿದ್ದಾರೆ, ವಾಟ್ ವುಡ್ ಬಿ ದ ಸಿಂಪಲ್ ಇಂಟ್ರೆಸ್ಟ್. ಇಲ್ಲಿ ನಾವು ನೋಡ್ಬೇಕಾಗಿರೋದು ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕು, ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿಬೇಕು. ಏನ್ ಕೊಟ್ಟಿದ್ದಾರೆ, ಅಕರ್ಡ್ ಇನ್ 4 year ಟೈಮ್ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ 18,440 ಕೊಟ್ಟಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ 15% ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಪಿ ಎಷ್ಟು 18,440, ಟೈಮ್ ಎಷ್ಟು ಕೊಟ್ಟಿದ್ದಾನೆ 4 years ಕೊಟ್ಟಿದ್ದಾನೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 15 by 100. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. 5 2s 10, 5 3s 15 ಅಲ್ವಾ. 2 1s 2, 2 2s 6, 1,844 ಇಂಟು 3 2s ಎಷ್ಟು 6. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎಷ್ಟು ಆನ್ಸರ್ ಬರುತ್ತೆ 11,064 ಬರುತ್ತೆ. 11,064. ಸೊ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯ್ತು ಹಾಗಾದ್ರೆ 11,064 ರೂಪೀಸ್ನ ಅವರು ಕೊಡ್ಬೇಕಾಗತ್ತೆ. ಯಾವ ಆಪ್ಷನ್ ಸರಿ ಇದೆ ಇಲ್ಲಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿದ್ರ, ಫಸ್ಟ್ ಎಲ್ಲ ಮಾಡಿದ ಕ್ವೆಶನ್ ಅಲ್ಲಿ ಟೈಮ್ ಕಂಡುಹಿಡಿಯೋದಕ್ಕೆ ಕೇಳಿದ್ದಾರೆ. ಸೆಕೆಂಡ್ ಎಲ್ಲ ಕೊಟ್ಟಿರೋ ಕ್ವೆಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಸಿಂಪಲ್ ಇಂಟ್ರೆಸ್ಟ್ ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್. ದಿನೇಶ್ ಡೆಪಾಸಿಟ್ ಅಮೌಂಟ್ ಆಫ್ rupees 65,800 and ಅಂತ ಬಂದ್ಬಿಟ್ಟಿದೆ ಇಲ್ಲಿ ಕ್ವೆಶನ್. 1 second, ಸೆಂಟೆನ್ಸ್ ತಪ್ಪಾಗಿದೆ.
Dinesh deposit amount of rupees 65,800 to obtain simple interest at 14% per annum for 4 years. What total amount will Dinesh get at the end of 4 years? Get at the end of 4 years. ಸೊ ಇಲ್ಲಿ ಏನನ್ನ ಫೈಂಡ್ ಔಟ್ ಮಾಡೋಕೆ ಹೇಳಿದ್ದಾರೆ? ಅಮೌಂಟ್ ಅಂದ್ರೆ ಏನು? ಕ್ಯಾಪಿಟಲ್ ಎ ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಎಗೆ ಪರ್ಟಿಕ್ಯುಲರ್ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾಗೆ ಬೇಕಾದ್ರೂ ಡೈರೆಕ್ಟ್ ಆಗಿ ನೀವು ಕೊಟ್ಟಿರೋ ವ್ಯಾಲ್ಯೂಸ್ ಅನ್ನ ಹಾಕ್ಬೋದು, ಅಥವಾ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಫೈಂಡ್ ಔಟ್ ಮಾಡ್ಬಿಟ್ಟು ಅದಕ್ಕೆ ನೀವು ಪ್ರಿನ್ಸಿಪಲ್ ಅಮೌಂಟ್ ನ ಆಡ್ ಮಾಡಿದ್ರು ಕೂಡ ನಿಮ್ಗೆ ಏನ್ ಬರುತ್ತೆ? ಅಮೌಂಟ್ ಬರುತ್ತೆ. ಸೊ ಈಗ ಒಂದೊಂದಾಗಿ ನಾವು ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 3 ಮೆಥಡ್ಸ್ ಇದೆ. ಫಸ್ಟ್ ಮೆಥಡ್ ಇದು. I will explain you first method. ಫಸ್ಟ್ ಸಿಂಪಲ್ ಇಂಟ್ರೆಸ್ಟ್ ನ ಕಂಡುಹಿಡ್ಕೊಳ್ಳೋಣ ಇದರಲ್ಲಿ. ಸೊ ಇಲ್ಲಿ ಅಮೌಂಟ್ ಆಫ್ rupees 65,800 ಇದೇನಿದು? ಇದು ಪ್ರಿನ್ಸಿಪಲ್. ಸಿಂಪಲ್ ಇಂಟ್ರೆಸ್ಟ್ ಅಟ್ ದ ರೇಟ್ 14%. ಟೈಮ್ ಪೀರಿಯಡ್ ಎಷ್ಟು? ಟಿ 4 ಇಯರ್ಸ್ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಪಿ ಎಷ್ಟು? 65,800 ಇಂಟು ಟೈಮ್ ಎಷ್ಟು? 4 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 14 by 1000. 0000 get cancel. Now you multiply this one. 658 into 14 into 4 ಮಾಡಿದ್ರೆ ಎಷ್ಟು ಬರುತ್ತೆ? 56 ಬರುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಬರೋದು ಎಷ್ಟು? 36,848 ಬರುತ್ತೆ. ಇದು ಸಿಂಪಲ್ ಇಂಟ್ರೆಸ್ಟ್. ಬಟ್ ಅವ್ನು ಕೇಳಿರೋದೇನು ನಮಗೆ? ಅಮೌಂಟ್ ಅಲ್ವಾ? ಸೊ ಅಮೌಂಟ್ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 36,848 ಪ್ಲಸ್ ಪ್ರಿನ್ಸಿಪಲ್ ಎಷ್ಟು? 65,800. ಇದಿಷ್ಟನ್ನು ಆಡ್ ಅಪ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 1,02,648 ಬರುತ್ತೆ. 1,02,648. ಇದು ಒಂದು ಮೆಥಡ್. ಸೊ ಇದಿಷ್ಟು ಮಾಡೋದ್ರ ಬದಲು ಅಮೌಂಟ್ಗೆ ಅಂತಾನೆ ನಾನು ನಿಮ್ಗೆ ಒಂದು ಫಾರ್ಮುಲಾ ಹೇಳಿದ್ದೆ. ಅಮೌಂಟ್ ಎ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ TR time into rate by 100. ಇದು ಫಾರ್ಮುಲಾ ಅಲ್ವಾ? ಸೊ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾರೆ? 65,800. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. 1 ಪ್ಲಸ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 4 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 14 by 100. 14 by 100. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. 65,800 ಅನ್ನ ಹಾಗೆ ಇಟ್ಕೊಳ್ಳಿ. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ LCM ತಗೊಳ್ಳೋದು ಗೊತ್ತಿದೆ ಅಲ್ವಾ? 100 ಇಂಟು 1 100. ಈಗ 4 ಮತ್ತೆ 14 ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 56 ಬರುತ್ತೆ. 100 ಪ್ಲಸ್ 56 ಎಷ್ಟಾಯಿತು? 156 by 100 ಆಯಿತು. ಕನ್ಫ್ಯೂಸ್ ಆಗಬೇಡಿ. ಇದರದ್ದು ನೆಕ್ಸ್ಟ್ ಸ್ಟೆಪ್. ಇದನ್ನ ಹೇಗೆ ಸಿಂಪ್ಲಿಫೈ ಮಾಡಿದ್ದೀನಿ? 1 ಕೆಳಗಡೆ ಏನೂ ಇಲ್ಲ ಅಂದರೆ 1 ಇರುತ್ತೆ. ಸೊ ಇಲ್ಲೇನು ಬಂತು? 100 ಅನ್ನ LCM ತಗೊಂಡಿದ್ದೀನಿ. 100 ಇಂಟು 1 100 ಪ್ಲಸ್ ಇಲ್ಲಿ 100 ಗೆಟ್ ಕ್ಯಾನ್ಸಲ್, ಉಳ್ಕೊಂಡಿದ್ದೇನು? 56. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬಂತು? 56 by 100. ಇದೆಲ್ಲ ಗೊತ್ತಿರಬೇಕು ನಿಮಗೆ. ಈ ಸಿಂಪ್ಲಿಫಿಕೇಶನ್ ಗೊತ್ತಿದ್ರೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈಸಿಯಾಗಿ ಪ್ರತಿಯೊಂದು ಸ್ಟೆಪ್ಸನ್ನು ಬರ್ಕೊಳ್ತಾ ಕೂತ್ಕೋಬಾರ್ದು ಎಕ್ಸಾಮಲ್ಲಿ. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಈ 20 ಗೆಟ್ ಕ್ಯಾನ್ಸಲ್. 156 ಇಂಟು 658 ನೀವು ಮಲ್ಟಿಪ್ಲೈ ಮಾಡಿದ್ರೆ ಯು ಆರ್ ಗೆಟಿಂಗ್ ಆನ್ಸರ್ 1,02,648. 1,02,648. ಇದು ಸೇಮ್ ಆನ್ಸರ್ ಬಂದಿದೆ. ಏನೂ ಕೂಡ ಚೇಂಜಸ್ ಇಲ್ಲ. ಸೊ ಯಾವ ಆಪ್ಷನ್ ಸರಿ ಇದೆ? ಕನ್ಫ್ಯೂಸ್ ಆಗೋದಕ್ಕೆ ಅಲ್ಲೇ ನಂಬರ್ಸನ್ನ ಚೇಂಜ್ ಮಾಡ್ಬಿಟ್ಟು ಕೊಟ್ಟಿರ್ತಾರೆ. ನೀವು ಕರೆಕ್ಟಾಗಿ ಯಾವ ಆಪ್ಷನ್ ಸರಿ ಇದೆ ಅಂತ ನೋಡ್ಬೇಕು. ನೋಡಿದ್ರೆ ಎಲ್ಲ ಒಂದೊಂದ್ಸಲ ಕನ್ಫ್ಯೂಸ್ ಆಗೋಗುತ್ತೆ. 1,02,648. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಅಲ್ವಾ? ಯಾ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ಇದನ್ನೇ ಇನ್ನೂ ಒಂದು ಮೆಥಡ್ ಅಲ್ಲಿ ಒಂದೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಗೆ ಅದನ್ನು ನೋಡೋಣ ಆಯ್ತಾ? ವೇಟ್ ಅ ಮಿನಿಟ್. ಥರ್ಡ್ ಮೆಥಡ್ ಅನ್ನ ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಬೇಡ ನಿಮ್ಗೆ ಇದು ಎರೇಸ್ ಮಾಡಿಬಿಟ್ರೆ ಆನ್ಸರ್ ಗೊತ್ತಾಗಲ್ಲ ಅಲ್ವಾ? ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಯಾವಾಗಲೂ ನಾವು ಟೋಟಲ್ ಅಮೌಂಟ್ ಕೊಟ್ಟಿರ್ತಾರಲ್ಲ, ಸಾರಿ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿರ್ತಾರಲ್ಲ, ಅದನ್ನ
ನಾವು ಸಿಂಪಲ್ ಇಂಟ್ರೆಸ್ಟ್ ಮಾಡುವಾಗ 100%ಗೆ ಅಂತ ತಗೊಳ್ತೀವಿ. ಟೋಟಲ್ ಅಮೌಂಟ್, ಈಗ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ 65,800 ಇದೆ, ಅದನ್ನ ಯಾವಾಗಲೂ ಎಷ್ಟು 100% ಅಂತ ತಗೋತೀವಿ. 100%ಗೆ ಎಷ್ಟು ಅಮೌಂಟು 65,800. ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೆ ಅದನ್ನ ಯಾವಾಗಲೂ ನಾವೇನಂತ ತಗೊಳ್ತೀವಿ 100% ಅಂತ ತಗೊಳ್ತೀವಿ. ಓಕೆ, ಸೊ ರೇಟ್ ಆಫ್ ಇಂಟ್ರೆಸ್ಟ್ 14, ಎಷ್ಟು ಟೈಮ್ ಪೀರಿಯಡು 4. ರೇಟ್ ಆಫ್ ಇಂಟ್ರೆಸ್ಟ್ ಮತ್ತೆ ಟೈಮು ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ 56 ಬರುತ್ತೆ. 100%ಗೆ 65,800 ಅಂತಂದ್ರೆ 56ನ ಆ್ಯಡ್ ಮಾಡ್ಕೊಂಡ್ರೆ ಎಷ್ಟಾಯ್ತು 156%ಗೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. 156, 100%ಗೆ ಇಷ್ಟು ಅಂತ ಗೊತ್ತು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 56, 14 ಇಂಟು 4, ರೇಟ್ ಆಫ್ ಇಂಟ್ರೆಸ್ಟ್ ಮತ್ತೆ ಟೈಮನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ 56 ಬರುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 56%. 100% ಜೊತೆಗೆ ಈ 56ನ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು 156. ಹಾಗಾದರೆ 156%ಗೆ ಎಷ್ಟು ಅಮೌಂಟು? ಸೊ ಈ ಪರ್ಸೆಂಟೇಜ್ ಗೆಟ್ ಕ್ಯಾನ್ಸಲ್, 20 ಗೆಟ್ ಕ್ಯಾನ್ಸಲ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಲ್ವಾ? ಸೊ ಹಾಗಾದರೆ ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು 6, ಇದು ಮಲ್ಟಿಪ್ಲೈ 658 ಇಂಟು 156 ಸೇಮ್ ಬರುತ್ತೆ. ಇಲ್ಲೇನು ಮಲ್ಟಿಪ್ಲೈ ಮಾಡಿದರೆ ಅಷ್ಟೇ 1,02,648. 1,02,648. ನಿಮಗೆ ಇದೆಲ್ಲ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇದೇ ಬೆಟರ್. ಈ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗಲ್ಲ ಅಂದರೆ ಜಸ್ಟ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರನ್ನು ನೀವು ನೋಡ್ಬೋದು. ಓಕೆ, ಯಾ